Welcome to my class. I am J. Dakshayani, lecturer in GP, GRWPT, Shumaga. ಫಿಫ್ತ್ ಸೆಮ್ಮಿಗೆ ನಾನು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ತಗೋತೀನಿ. ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 15 CP 54 T. ಯೂನಿಟ್ ಸೆಕೆಂಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು. ಟುಡೇಸ್ ಸೆಷನ್ 7. ಸೊ ಟೇಬಲ್ ಆಫ್ ಕಂಟೆಂಟ್, ಮೀನಿಂಗು, ಡೆಫಿನೇಷನ್ನು, ಎಸೆನ್ಷಿಯಲ್ಸು ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಎಂಡೋರ್ಸ್ಮೆಂಟ್. ಸೊ ಇಲ್ಲಿ ತನಕ ಸೆಕೆಂಡ್ ಯೂನಿಟಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ಸ್ವಾಮಿತ್ವ ವರ್ಗಾವಣಾ ಪತ್ರ, ಅದರ ಲಕ್ಷಣಗಳು, ಮತ್ತು ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು, ಕೈಂಡ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ದ ಎಂಡಾರ್ಸ್ಮೆಂಟ್ಸ್. ಸೊ ಎಂಡಾರ್ಸ್ಮೆಂಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಹಿಂಬರಹ. ಏನಕ್ಕೆ ಹಿಂಬರಹ ಬೇಕು? ಸ್ವಾಮಿತ್ವ ವರ್ಗಾವಣಾ ಪತ್ರದ ವರ್ಗಾವಣೆಯ ಉದ್ದೇಶದಿಂದ, ಆ ಪತ್ರವನ್ನು ವರ್ಗಾವಣೆ ಮಾಡತಕ್ಕಂತಹ ಉದ್ದೇಶದಿಂದ ಪತ್ರದ ಹಿಂಭಾಗದಲ್ಲಿ ಸಹಿ ಮಾಡುವ ಕ್ರಮವನ್ನು ಹಿಂಬರಹ ಅಂತ ಕರೀತಾರೆ. ವರ್ಗಾವಣೆಯ ಉದ್ದೇಶದಿಂದ ವರ್ಗಾವಣಾ ಪತ್ರದ ಹಿಂಭಾಗದಲ್ಲಿ ಸಹಿ ಮಾಡುವ ಕ್ರಮವನ್ನು ಹಿಂಬರಹ ಅಂತ ಕರೀತಾರೆ. ಸ್ವಾಮಿತ್ವ ವರ್ಗಾವಣೆ ಪತ್ರದ ಕಾಯ್ದೆಯ 1881 ಪ್ರಕಾರ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ರಚಿಸುವನು, ಧಾರಕನು ಸ್ವಾಮಿತ್ವವನ್ನು ವರ್ಗಾಯಿಸುವ ಉದ್ದೇಶದಿಂದ ಅದರ ಹಿಂಬದಿಯಲ್ಲಿ ಅಥವಾ ಮುಖಭಾಗದಲ್ಲಿ ಅಥವಾ ಅದಕ್ಕೆ ಸೇರಿಸಲಾದ ಕಾಗದದ ತುಂಡಿನಲ್ಲಿ ಸಹಿ ಮಾಡಿದರೆ ಅದನ್ನು ಹಿಂಬರಹ ಎನ್ನಲಾಗುವುದು. ಅಂದರೆ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ರಚಿಸುವವನು ಅಥವಾ ಅದರ ಧಾರಕನು ಅಥವಾ ಅದನ್ನು ಹೊಂದಿದವನು ಸ್ವಾಮಿತ್ವವನ್ನು ವರ್ಗಾಯಿಸುವ ಉದ್ದೇಶದಿಂದ ಅದರ ಹಿಂಬದಿಯಲ್ಲಿ ಅಥವಾ ಮುಖಭಾಗದಲ್ಲಿ ಅಥವಾ ಅದಕ್ಕೆ ಸೇರಿಸಲಾದ ಕಾಗದದ ತುಂಡಿನಲ್ಲಿ ಸಹಿ ಮಾಡಿದರೆ ಅದನ್ನು ಹಿಂಬರಹ ಎನ್ನಲಾಗುವುದು. ಚೆಕ್ಕು ವರ್ಗಾವಣೆಯ ಸಂಲೇಖವಾಗಿರುವುದರಿಂದ ಅದನ್ನು ಇನ್ನೊಬ್ಬರಿಗೆ ವರ್ಗಾಯಿಸಬೇಕಾದರೆ ಹಿಂಬರಹದ ಅವಶ್ಯಕತೆ ಇರುತ್ತದೆ. ಸೊ ಎಂಡಾರ್ಸ್ಮೆಂಟ್ ಅಂತ ಹೇಳಿದ್ರೆ ಸೈನಿಂಗ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ನೋನ್ ಆಸ್ ಎಂಡಾರ್ಸ್ಮೆಂಟ್. An endorsement is a mode of negotiating a negotiable instrument. So signing on the back of the instrument and ನಾವು endorsement ಅಂತ ಕರಿತೀವಿ. It is a mode of negotiating the negotiable instrument. Agar negotiation of an instrument is a process by which the ownership is transferred from one person to another person. ಮತ್ತೊಂದು ರಿಪೀಟ್ ಮಾಡ್ತೀನಿ. Signing on the back of the instrument is known as endorsement. An endorsement is a mode of negotiating a negotiable instrument. Negotiation of an instrument is the process by which the ownership is transferred from one person to another. Endorsement of a check means signing one's name on the back of a check or on its face or on a slip of paper called the allenge for the purpose of transferring interest, right, property or title in the check to another person. ಇಲ್ಲಿ ನೋಡಿ, ಎಂಡಾರ್ಸ್ಮೆಂಟ್ ಆಫ್ ಚೆಕ್ ಅಂತ ಹೇಳ್ತಾರೆ. ಎಂಡಾರ್ಸ್ಮೆಂಟ್ ಆಫ್ ಎ ಚೆಕ್ ಮೀನ್ಸ್ ಸೈನಿಂಗ್ ಒನ್ಸ್ ನೇಮ್ ಆನ್ ದ ಬ್ಯಾಕ್ ಆಫ್ ಎ ಚೆಕ್ ಆರ್ ಆನ್ ಇಟ್ಸ್ ಫೇಸ್ ಆರ್ ಆನ್ ಎ ಸ್ಲಿಪ್ ಆಫ್ ಪೇಪರ್ ಕಾಲ್ಡ್ ಎ allenge ಫಾರ್ ದಿ ಪರ್ಪಸ್ ಆಫ್ ಟ್ರಾನ್ಸ್ಫರಿಂಗ್ ಇಂಟರೆಸ್ಟ್, ರೈಟ್, ಪ್ರಾಪರ್ಟಿ ಅಥವಾ ಟೈಟಲ್ ಇನ್ ದ ಚೆಕ್ ಟು ಅನದರ್ ಪರ್ಸನ್. ನಿಮ್ಗಲ್ಲಿ ಎಕ್ಸಾಂಪಲ್ ಇದೆ, ಚೆಕ್ಕಿನ ಬ್ಯಾಕ್ ಸೈಡಲ್ಲಿ ಸೈನ್ ಮಾಡಿರೋದಿದೆ, ಆ ಚೆಕ್ಕಿನ ಹಿಂಬದಿಯಲ್ಲಿ ಸೈನ್ ಮಾಡಿರೋದನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಎಂಡಾರ್ಸ್ಮೆಂಟ್ ಆಫ್ ಎ ಚೆಕ್ ಅಂತ ಕರಿತೀವಿ. ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಎಂಡಾರ್ಸ್ಮೆಂಟ್. ಎಂಡಾರ್ಸ್ಮೆಂಟ್ ಈಸ್ ಮೇಡ್ ಇನ್ ಇಂಕ್ ಸೊ ದಟ್ ಇಟ್ ಕೆನಾಟ್ ಬಿ ಎರೇಸ್ಡ್ ಈಸಿಲಿ. ಸೊ ಈ ಎಂಡಾರ್ಸ್ಮೆಂಟನ್ನು ನಾವು ಇಂಕಲ್ಲೇ ಮಾಡಬೇಕು. ಆಮೇಲೆ ಎಂಡಾರ್ಸ್ಮೆಂಟ್ ಮಸ್ಟ್ ಬಿ ಮೇಡ್ ಆನ್ ದ ಇನ್ಸ್ಟ್ರೂಮೆಂಟ್ ಇಟ್ ಸೆಲ್ಫ್. ಇನ್ಸ್ಟ್ರೂಮೆಂಟ್ ಮೇಲೇ ಮಾಡಬೇಕು. An endorsement should be made only by the drawer, the payee, or the endorsee of the instrument who is a lawful holder of the same.
Mere signature of the endorser will constitute a valid endorsement. Signature ಅಷ್ಟೇ ಸಾಕು. An endorsement should be for the entire amount of the instrument. A partial endorsement is invalid. Partial endorsement is invalid. So, endorsement is made in ink so that it cannot be erased easily. The endorsement must be made on the instrument itself. An endorsement should be made only by the drawer, the payee or the endorsee of the instrument who is a lawful holder of the same. Mere signature of the endorser will constitute a valid endorsement. An endorsement should be for the entire amount of the instrument. A partial endorsement is invalid. ಈಗ ಹಿಂಬರಹವು ಮುಖಭಾಗದಲ್ಲಿ ಅಥವಾ ಹಿಂಬದಿಯಲ್ಲಿ ಅಥವಾ ಅದಕ್ಕೆ ಲಗತ್ತಿಸಿದ ಕಾಗದದ ಮೇಲೆ ಇರಬೇಕು. ಒಂದು ವೇಳೆ ಚೆಕ್ಕು ಇಬ್ಬರಿಗೆ ಪಾವತಿಯಾಗುವಂತಿದ್ದರೆ ಅವರೆಲ್ಲರೂ ಕೂಡ ಹಿಂಬರಹ ಮಾಡಬೇಕಾಗಬಹುದು. ಚೆಕ್ ಅನ್ನು ರಚಿಸಿದವನು ಅಥವಾ ಅದರ ಧಾರಕನು ಹಿಂಬರಹವನ್ನು ಮಾಡಬಹುದು. ಅಪರಿಚಿತ ವ್ಯಕ್ತಿಯು ಹಿಂಬರಹ ಮಾಡುವಂತಿಲ್ಲ. ಹಿಂಬರಹಗಾರನು ತನ್ನ ಸಹಿಯನ್ನು ಮಾತ್ರ ಮಾಡಬಹುದು. ಹಿಂಬರಹವು ಚೆಕ್ಕಿನಲ್ಲಿ ಬರೆಯಲಾದ ಪೂರ್ಣ ಮೊತ್ತಕ್ಕೆ ಇರಬೇಕು ಅಂತ ಹೇಳಿದ್ರೆ, ಸೊ ಎಸೆನ್ಷಿಯಲ್ಸ್ ಏನಪ್ಪಾ ಅಂತಂದ್ರೆ, ಹಿಂಬರಹವು ಚೆಕ್ಕಿನ ಮುಖಭಾಗದಲ್ಲಿ ಅಥವಾ ಹಿಂಬದಿಯಲ್ಲಿ ಅಥವಾ ಅದಕ್ಕೆ ಲಗತ್ತಿಸಿದ ಕಾಗದದ ಮೇಲೆ ಇರಬೇಕು. ಒಂದು ವೇಳೆ ಚೆಕ್ಕು ಇಬ್ಬರಿಗೆ ಪಾವತಿಯಾಗುವಂತಿದ್ದರೆ ಅವರೆಲ್ಲರೂ ಹಿಂಬರಹ ಮಾಡಬೇಕಾಗಬಹುದು. ಚೆಕ್ ಅನ್ನು ರಚಿಸಿದವನು ಅಥವಾ ಧಾರಕನು ಹಿಂಬರಹ ಮಾಡಬಹುದು. ಅಪರಿಚಿತ ವ್ಯಕ್ತಿಯು ಹಿಂಬರಹ ಮಾಡುವಂತಿಲ್ಲ. ಹಿಂಬರಹಗಾರನು ತನ್ನ ಸಹಿಯನ್ನು ಮಾತ್ರ ಮಾಡಬಹುದು. ಹಿಂಬರಹವು ಚೆಕ್ಕಿನಲ್ಲಿ ಬರೆಯಲಾದ ಮೊತ್ತಕ್ಕೆ ಇರಬೇಕು. ಚೆಕ್ಕಿನಲ್ಲಿ ಬರೆಯಲಾದ ಪೂರ್ಣ ಮೊತ್ತಕ್ಕೆ ಇರಬೇಕು. ಸೊ ಹಿಂಬರಹದ ಪರಿಣಾಮಗಳೇನಪ್ಪಾ ಅಂತ ಹೇಳಿದ್ರೆ, ಹಿಂಬರಹಗಾರನು ವರ್ಗಾವಣೆ ಪತ್ರದ ಮೇಲಿನ ಹಕ್ಕನ್ನು, ಆಸಕ್ತಿಯನ್ನು, ಒಡೆತನವನ್ನು ಹಿಂಬರಹ ಪಡೆದವನಿಗೆ ವರ್ಗಾಯಿಸುತ್ತಾನೆ. ಸಂಪೂರ್ಣ ಅದರ ಒಡೆತನವನ್ನ, ಆಸಕ್ತಿಯನ್ನ, ಹಕ್ಕನ್ನ ವರ್ಗಾಯಿತನ ಪರವಾಗಿ ವರ್ಗಾಯಿಸುತ್ತಾನೆ. ವರ್ಗಾಯಿತನು ವರ್ಗಾವಣೆಯ ಪತ್ರದ ಸಂಪೂರ್ಣ ಸ್ವಾಮಿತ್ವವನ್ನು ಪಡೆದುಕೊಳ್ಳುತ್ತಾನೆ. ಹಿಂಬರಹಗಾರನು ಹಕ್ಕನ್ನು, ಆಸಕ್ತಿಯನ್ನು, ಒಡೆತನವನ್ನು ಹಿಂಬರಹ ಪಡೆದವನಿಗೆ ವರ್ಗಾಯಿಸುತ್ತಾನೆ. ವರ್ಗಾಯಿತನು ಆ ಪತ್ರದ ಸಂಪೂರ್ಣ ಸ್ವಾಮಿತ್ವವನ್ನು ಪಡೆದುಕೊಳ್ಳುತ್ತಾನೆ. ಮತ್ತೆ ತಾನು ನೀಡಿರುವ ವರ್ಗಾವಣೆ ಪತ್ರವು ಒಳ್ಳೆಯ ಹಕ್ಕನ್ನು ಹೊಂದಿರುವುದಾಗಿ ವರ್ಗಾಯಿತನಿಗೆ ದೃಢಪಡಿಸುತ್ತಾನೆ. ತಾನು ಹಿಂಬರಹ ಮಾಡಿ ನೀಡಲಾದ ವರ್ಗಾವಣೆ ಪತ್ರವು ಅಮಾನ್ಯಗೊಂಡರೆ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ನೀಡುವ ಜವಾಬ್ದಾರಿಯನ್ನು ಕೂಡ ದೃಢಪಡಿಸುತ್ತಾನೆ. Objectives of endorsement: good title to the instrument. The instrument is genuine one. The instrument is regular. The instrument will be duly paid at maturity. ಸೊ ಒಳ್ಳೆಯ ಟೈಟಲ್ ಹೊಂದಿರುತ್ತೆ, ಮತ್ತೆ ಆ ಇನ್ಸ್ಟ್ರೂಮೆಂಟ್ ಎಲ್ಲ ರೀತಿಯಿಂದಲೂ ಸರಿ ಇರುತ್ತೆ, ಇನ್ಸ್ಟ್ರೂಮೆಂಟು ಪರಿಪೂರ್ಣವಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಹಣವನ್ನು ಮೆಚುರಿಟಿ ದಿನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ಎಂಡಾರ್ಸ್ಮೆಂಟ್ ಅಂದರೆ ಏನು ಅಂತ ನೋಡಿ. ಎಂಡಾರ್ಸ್ಮೆಂಟ್ ಅಂತ ಹೇಳಿದ್ರೆ ಸೈನಿಂಗ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಎಂಡಾರ್ಸ್ಮೆಂಟ್ಸ್, ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಬ್ಜೆಕ್ಟಿವ್ಸು ಕೂಡ ನಿಮಗೆ ಇದೆ. ಸ್ಟಡಿ ಮೆಟೀರಿಯಲಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಎಂಡಾರ್ಸ್ಮೆಂಟ್ ಸಿಗ್ನಿಫೈಸ್ ದಟ್, ಅದು ಏನನ್ನು ದೃಢಪಡಿಸುತ್ತೆ? ಎಂಡಾರ್ಸರ್ ಹ್ಯಾಸ್ ಗಾಟ್ ಗುಡ್ ಟೈಟಲ್, ಎಂಡಾರ್ಸರ್ಸ್ ಸಿಗ್ನೇಚರ್ ಇಸ್ ಜುನೈನ್, ಪ್ರೀವಿಯಸ್ ಎಂಡಾರ್ಸ್ಮೆಂಟ್ಸ್ ಆರ್ ಜುನೈನ್, ಆಲ್ ಆಫ್ ದ ಎಬೋವ್. ಆ ಎಂಡಾರ್ಸ್ಮೆಂಟ್ ಅನ್ನೋದು ಏನು ಸಿಗ್ನಿಫೈ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಎಂಡಾರ್ಸರ್ ಹ್ಯಾಸ್ ಗಾಟ್ ಗುಡ್ ಟೈಟಲ್, ಎಂಡಾರ್ಸರ್ಸ್ ಸಿಗ್ನೇಚರ್ ಈಸ್ ಜುನೈನ್, ಪ್ರೀವಿಯಸ್ ಎಂಡಾರ್ಸ್ಮೆಂಟ್ಸ್ ಆರ್ ಜುನೈನ್, ಆಲ್ ಆಫ್ ದ ಎಬೋವ್. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆ ಮೂರೂ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡೋದ್ರಿಂದ ಅದಕ್ಕೆ ಕರೆಕ್ಟ್ ಆನ್ಸರ್ ಏನು ಕೊಡ್ಬೋದು? ಆಲ್ ಆಫ್ ದ ಎಬೋವ್. ಒನ್ ಆಫ್ ದ ಫಾಲೋಯಿಂಗ್ ಎಂಡಾರ್ಸ್ಮೆಂಟ್ ಈಸ್ ನಾಟ್ ಎ ವ್ಯಾಲಿಡ್ ಒನ್: partial, restrictive, forged,
ಮತ್ತು ಬ್ಲ್ಯಾಂಕ್. ಪಾರ್ಷಿಯಲ್ ಎಂಡಾಸ್ಮೆಂಟ್, ರೆಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್, ಫೋರ್ಜ್ಡ್ ಎಂಡಾಸ್ಮೆಂಟ್, blank endorsement. The forged endorsement is not a valid endorsement. Instrument will be paid at ಯಾವಾಗ ಅದಕ್ಕೆ ಹಣವನ್ನು ಕೊಡ್ತೀವಪ್ಪ ಅಂತ ಹೇಳಿದ್ರೆ ಆನ್ ಮೆಚುರಿಟಿ, ಆನ್ ಡಿಮಾಂಡ್, ಆನ್ ರಿಕ್ವೆಸ್ಟ್, ನನ್ ಆಫ್ ದೆಮ್. ಅದರ ಹಣವನ್ನು ಯಾವಾಗ ಪಡೀತಾರೆ? ಆನ್ maturity, on demand, on request, none of them. Instrument will be paid at on maturity. Correct answer. Mere signature of the endorser will constitute dash. ಯಾವುದು? Mere signature of the endorser will constitute valid endorsement, invalid endorsement, forged endorsement ಅಥವಾ ಯಾವುದೂ ಒಂದು. So mere signature of the endorser will constitute valid endorsement. ಅದರ ಕರೆಕ್ಟ್ ಆನ್ಸರು valid endorsement. Endorsement is made for the purpose of transferring. ಏನನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಂಡಾರ್ಸ್ಮೆಂಟ್ ಮಾಡ್ತಾರೆ? ಇಂಟರೆಸ್ಟ್, ರೈಟ್, ಪ್ರಾಪರ್ಟಿ, ಆಲ್ ಆಫ್ ದ ಅಬೌವ್. ಸೊ ಎಂಡಾರ್ಸ್ಮೆಂಟ್ ಈಸ್ ಮೇಡ್ ಫಾರ್ ದಿ ಪರ್ಪಸ್ ಆಫ್ ಟ್ರಾನ್ಸ್ಫರಿಂಗ್. ಅದು ಮೂರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಂಟ್ರೆಸ್ಟನ್ನು, ರೈಟು ಮತ್ತು ಪ್ರಾಪರ್ಟಿ. ಹಾಗಾಗಿ ಅದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದ ಎಬೋವ್. ಸೊ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೂ ನಿಮಗೆ ಸ್ಟಡಿ ಮೆಟೀರಿಯಲ್ ಆನ್ಸರ್ ಸಿಗುತ್ತೆ. ಡಿಟೈಲ್ ಆಗಿ ಎಲ್ಲ ಇದೆ, ಅದನ್ನು ನೋಡ್ಕೊಂಡು ಓದ್ಕೊಳ್ಳಿ. ಸೊ ಬುಕ್ಸ್ ಯೂಸ್ ಮಾಡಿರೋದು ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ ಜಿ ಬಿ ಬೆಲಿಗಾರ್, ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ ಬಿ ಎಸ್ ರಾಮನ್. ಥ್ಯಾಂಕ್ ಯು. Thank you all. Moderator ma'am, B. Kamakshi ma'am, GPT Bangalore. Subject expert ma'am Nivedita ma'am, GRICP Bangalore. Content developer Govind sir, GWPT Gulbarga. ಮತ್ತೆ content developer Pavana P, GWPT Bangalore. Next Chikkanna, GPT Chintamani. Thank you all.